ಚಿತ್ರ ಇದೆಯಲ್ಲ, ನಮ್ಮ ನಿರ್ಮಾಪಕರು ಹೇಳಿದರು, ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಯೋಚನೆ ಬಡ್ಜೆಟ್. ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು. ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆಗಳಿರ್ತದೆ. ಕಾಸ್ಟ್ಯೂಮ್ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಲೊಕೇಶನ್ಸ್ ಇರ್ಬೋದು, ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಷನ್ ಇರ್ತದೆ. ಅದು ನೋಡ್ಕೊಂಡು ನಾವು ಸಿನಿಮಾ ಮಾಡಬೇಕು. ಬಡ್ಜೆಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ ಕೇಸರ್ಕರ್, ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು, ಬಸವರಾಜ್ ದೇಸಾಯಿ ಅವರು, ಆಮೇಲೆ ರೂಪಾಲಿ ಅವರು ಕೂಡ ಹೀರೋಯಿನ್ ಆಗಿದ್ದಾರೆ. ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ರು. ನಾವು ಮೊದಲೇ ನಮಸ್ಕಾರ ನಮ್ಮ ಗಣೇಶವಾಗಿ ಹೇಳಬೇಕು, ಫಸ್ಟ್ ಧೈರ್ಯ ಮಾಡಿದ್ದವರೇನೆ ಒಂದು ಸಿನಿಮಾ ಮಾಡೋಣ ಸರ್ ಅಂತ. ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವ್ರಿಗೆ ಹಾಕಿ ಇದು ಮಾಡೋದು ತುಂಬ ಚೆನ್ನಾಗಿ ಸೂಟ್ ಆಯ್ತು ಅವ್ರಿಗೆ, ಆ ಈಶ್ವರನ ಪಾತ್ರ. ಆ ಒಂದು ಪ್ರೇರಣೆನೇ ಈ ಏನು ಗಂಗೆ ಗೌರಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು. ತುಂಬ ಚೆನ್ನಾಗಿದೆ. ಯಾಕಂದರೆ ನಮ್ಮ ಕೂಸು ನಾವು ಹೊಗಳೋದು ಚೆನ್ನಾಗಿರಲ್ಲ. ಯಾಕಂದರೆ ನಮ್ಮ ಕೂಸು ನಮ್ಗೆ ಚೆನ್ನಾಗಿದ್ದೇ ಇರುತ್ತೆ. ನೀವುಗಳು ಆ ಕೂಸನ್ನು ಉಳಿಸಿ ಬೆಳೆಸಿ ಸಾಕಬೇಕು, ಸಲಹಬೇಕು. ನಾವು ಮಗು ನಿಮ್ಮ ಮಡ್ಲಿಕ್ಕೆ ಕೊಡ್ತೀವಿ, ಆ ಮಗುನ ಸಾಕೋ ಜವಾಬ್ದಾರಿ ನಿಮ್ಮದು. ನಾವು ಹೆತ್ತ ಮಕ್ಕಳು ನಮ್ಮ ಮಗು ನಿಮ್ಮ ಕೈ ಕೊಟ್ಟಾಗ ನೀವು ಅದನ್ನು ಜೋಪಾನವಾಗಿ ಸಾಕಿ ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಇವತ್ತು ಪ್ರಥಮವಾಗಿ ಒಬ್ಬ ನಿರ್ದೇಶಕ ಸಿನಿಮಾ ನೋಡ್ಬೋದು, ಆದರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ನೋಡ್ತೀರಾ. ಒಬ್ಬ ಪ್ರೇಕ್ಷಕ ನೋಡೋಕ್ಕೆ ಮುಂಚೆ ಸಿನಿಮಾ ನೀವುಗಳು ನೋಡ್ತೀರಿ. ನಿಮ್ಮ ಪ್ರಚಾರದಿಂದನೇ ಇವತ್ತು ಸಿನಿಮಾ ನಡಿಬೇಕಾಗಿರೋ ಸಾಧ್ಯತೆ ಇದೆ. ಇವತ್ತು ಪ್ರಚಾರ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಇವತ್ತು ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ. ವೆಬ್ಸೈಟ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ, ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ 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 ಅಗತ್ಯವಿದೆ. ಪ್ರತಿಯೊಬ್ಬರು ನಮ್ಮ ಈ ಸಿನಿಮಾಗೆ ಸಹಕಾರ ಕೊಡಬೇಕು. ಈಗ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವತ್ತು ನಾವು ಯಾರು ಆರ್ಟಿಸ್ಟ್ಗಳನ್ನ ನಾವು ಮೇಲೂ ಕರೀತಾ ಇಲ್ಲ. ಯಾಕಂದರೆ ಮಧ್ಯೆ ನಾವು ಇನ್ನೊಬ್ಬ ಮಾತಾಡ್ಕೊಂಡು ಒಬ್ಬರು ಕದ್ರೆ ಒಬ್ರಿಗೆ ಬೇಜಾರಾಗುತ್ತೆ. ಈವನ್ ನಾನು ನಟಿಯರು ಕೂಡ ಬೇಡ ಅಂತ ಹೇಳಿದ್ದೆ ನಾನು. ಯಾಕಂದರೆ ಮೊದಲು ಗೆಸ್ಟ್ಗಳು ಇಂಪಾರ್ಟೆಂಟು, ಆಮೇಲೆ ಒಬ್ಬೊಬ್ಬರನ್ನ ಕರೆದು ಒಬ್ಬೊಬ್ಬರು ಅವರೇ ಇಂಟ್ರೊಡ್ಯೂಸ್ ಆಗಲಿ ಅಂತ ನಾವು ಮಾತಾಡ್ಕೊಂಡು ಅದು ಜಾಗ ಇದ್ದದಕ್ಕೋಸ್ಕರ ನಮ್ಮ ಈ ಕೆಂಪೇಗೌಡರು ಏನೋ ಅವ್ರೇನು ಆಸೆ ಇರಬೇಕು, ಹೀರೋಯಿನ್ ನೋಡೋಕ್ಕಂತ ಆಸೆ ಇರಬೇಕು ರಸಿಕರು. ಹಾಗಾಗಿ ಹೀರೋಯಿನ್ ಕರೆಸಿ ಅಂತ ಹೇಳಿದ್ರು, ಹಾಗಾಗಿ ಕರೆಸ್ಬೇಕಾಯಿತು. ಬೇರೆ ನಮ್ಮ ಇನ್ನೂ ಸಾಕಷ್ಟು ಜನ ಕಲಾವಿದರು ಬಂದೇ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಕರಿತೀವಿ. ಪ್ರತಿಯೊಬ್ಬರು ನಿಮ್ಮದಿಂದ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಯಾಕಂದರೆ ನಾನು ಕೂಡ ಸೀಟ್ ಕೂತ್ಕೊಂತ ಇಲ್ಲ, ನಿರ್ಮಾಪಕರು ಕೂತ್ಕೊಂತ ಇಲ್ಲ. ಬರೀ ಈ ವೇದಿಕೆ ಗೆಸ್ಟ್ಗಳು ಮಾತ್ರ ಆಗಿರುತ್ತೆ. ಹಾಗಾಗಿ ಯಾರೂ ಬೇಜಾರಾಗಬೇಕು. ನಮ್ಗೆ ಕರೀಲಿಲ್ಲ, ವೇದಿಕೆ ಕುಣಿಸ್ಲಿಲ್ಲ ಅಂತ. ಈಗೆಲ್ಲ ಬಂದಿದ್ದೀರಿ, ಪ್ರತಿಯೊಬ್ಬರು ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ತೀವಿ ನಾವು. ಆಮೇಲೆ ಇದಕ್ಕೆ ನಮ್ಮ ಸಂಗೀತ ನಿರ್ದೇಶಕರು ರಾಜ್ ಭಾಸ್ಕರನ್, ಇವರು ಒಂಥರ ಆಡ್ಬಿಟ್ಟು ಸೊಪ್ಪಿಲ್ಲ ಅನ್ನೋ ಥರ ಆ ಥರ ಇವರು ರಾಜ್ ಭಾಸ್ಕರನ್ನು. ಅವರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನನ್ನ ಪ್ರತಿ ಸಿನಿಮಾಗೂ ಅವ್ರು ಪರ್ಮನೆಂಟ್ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಅವರು. ಯಾಕಂದರೆ ಈ ಮೈಥಾಲಜಿ ಅಂದಾಗ, ಪೌರಾಣಿಕ ಅಂದಾಗ ಅದರದ್ದೇ ಆದ ಒಂದು ಸಂಗೀತ ಬೇಕಾಗುತ್ತೆ. ಇದು ಯಾವುದು ವೆಸ್ಟರ್ನ್ ಸೇರಿಸೋ ಆಗಿರಲ್ಲ. ಪ್ರತಿಯೊಂದು ಫ್ಲೂಟ್ ಆಗಿರ್ಬೋದು, ವೀಣೆ ಆಗಿರ್ಬೋದು, ಸಿತಾರ್ ಆಗಿರ್ಬೋದು, ವೈಲಿನ್ ಯಾವುದೊಂದು ಕೂತ್ಕೊಂಡು ನಾವು ಮಾಡಿಸ್ಬೇಕಾಗುತ್ತೆ ಅವ್ರ ಹತ್ರ. ಹಾಗಾಗಿ ನಮಗೆ ತುಂಬ ಕೋಪರೇಷನ್ ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿಗೆ ಹೇಳ್ಬೇಕಂದ್ರೆ ಇವತ್ತೇನು ಟೀಸರ್ ಇರ್ಬೋದು ಅಥವಾ ನಮ್ಮ ಸಾಂಗ್ಸ್ ಇರೋ ಬಿಡುಗಡೆ ಕಾರಣ ನಮ್ಮ ಸಿರಿ ಮ್ಯೂಸಿಕ್ನ ಸಿರಿ ಚಿಕ್ಕಣ್ಣವರು, ಅವರು ಸಿರಿನೇ ವಿಡಿಯೋ ಅವರು ಖುಷಿ ನಗನಾಗ್ತಾರೆ ಓದ್ಕೊಳ್ಳೆ ನಮ್ಮನ್ನು ವೆಲ್ಕಮ್ ಮಾಡಿ, ಬಲ್ಲ ನಾನು ಅದಕ್ಕೆ ಇದೀನಿ, ಡೋಂಟ್ ವರಿ, ನಾನು ಇದನ್ನು ರಿಲೀಸ್ ಮಾಡ್ತೀನಿ ಅಂಥೇಳಿ ನಮಗೆ ಒಂದೇ ಅಮೌಂಟು ನಮ್ಮ ನಿರ್ಮಾಪಕ ಹೇಳಿದಾಗ ಅಮೌಂಟ್ ಕೊಟ್ಟು ಇದನ್ನು ತೊಗೊಂಡಿದ್ದಾರೆ. ಇದನ್ನು ಬಿಡುಗಡೆ ಮಾಡೋಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ. ಅವರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೆರೆದಕ್ಕಂಥ ನಮ್ಮ ಪಿ ರಾಜು ಸಾರು, ಆಮೇಲೆ ನಮ್ಮ ಸಂಘದ ನಿರ್ದೇಶಕ ಸಂಘದ ಅಧ್ಯಕ್ಷರಾದಂಥ NRK ವಿಶ್ವನಾಥ್ ಅವರು ಕೂಡ ನಾನು ನಮಸ್ಕಾರ ಮಾಡ್ತೀನಿ. ಆಮೇಲೆ ಸರ್ ಕರುಣಾಕರ್ ಸಾರು, ಆಮೇಲೆ ನಮ್ಮ ಅರವಿಂದ್ ಸಾರು, ಆಮೇಲೆ ಸುನೀಲ್ ಸಾರು, ಇನ್ನು ನಮ್ಮ ಹೀರೋಯಿನ್ ಬಗ್ಗೆ ರೂಪಾಲಿ ಅವರು, ನಿಖಿತಾ ಸ್ವಾಮಿ ಅವರು, ನಮ್ಮ ಸುಮಿತಾ ಮೇಡಮ್ ಅವರು, ಸ್ಪರ್ಶ, ಆಮೇಲೆ ನಮ್ಮ ಕೆಂಪೇಗೌಡರು, ಆಮೇಲೆ ನಮ್ಮ ಗೋವಿಂದ ಸ್ವಾಮಿ ಅವರು ಇವತ್ತು ಚೇರ್ಮನ್ ಆಗಿದ್ದಾರೆ. ಇದು ಮಂಡಳಿ, ಇದು ಬಂಜಾರ ಮಂಡಳಿ ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ನನ್ನ ಫಸ್ಟ್ ಸಿನಿಮಾ ಇದು ಶ್ರೀಶಕ್ತಿ ಮಾತೆ, ಅದರಲ್ಲಿ ಅವರು ರಾಜನ ಪಾತ್ರ ಮಾಡಿದರು ಗೋವಿಂದ ಸ್ವಾಮಿ ಅವರು. ಇವಾಗ ಮತ್ತೆ ಅವ್ರು ಭೇಟಿ ಆಗ್ತಾ ಇದೆ. ಹಾಗೇನೆ ಎಲ್ಲ ಆಗಿದೆಲ್ಲ, ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಿಗೆ ನಾಳೆ ಹೋಗ್ತಾ ಇಲ್ಲ, ಯಾಕಂದರೆ ಹೇಳಬೇಕು ಅಂದರೆ ತುಂಬ ಟೈಮ್ ಹಿಡಿತೆ. ನಮ್ಮ
ಗಣ್ಯರಿರೋದ್ರಿಂದ ನಾನು ಹೆಚ್ಚಿಗೆ ಟೈಮ್ ತೊಗೊಳಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿದೆ, ನನ್ನ ಬಗ್ಗೆ ನಿಮ್ಗೆಲ್ಲರೂ ಗೊತ್ತೇ ಇದೆ. ಇದು ನನ್ನ 32ನೇ ಚಿತ್ರ. ತಮ್ಮ ಇನ್ನೊಂದು ಹೇಳಬೇಕು ಅಂದರೆ, ಇದು ಹೇಳಿದ್ರೆ ಹೆಚ್ಚಾಗ್ಬೋದು. ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಪೌರಾಣಿಕ ಹಾಗೂ ಐತಿಹಾಸಿಕ ಸಿನಿಮಾ ಮಾಡೋದು ಅಂದರೆ 28 ಪಿಕ್ಚರ್ ನಾನೇ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ. ಎಲ್ಲ ದಾಖಲೆ ನೋಡಿದಾಗ ಹಿಂದಿ ಆಗಿರ್ಬೋದು, ತೆಲುಗು, ತಮಿಳು ಯಾವುದೇ ಆಗಿರ್ಬೋದು, ಒಬ್ಬನೇ ನಿರ್ದೇಶಕ 15 ಮೇಲೆ ಯಾರೂ ಮಾಡಿಲ್ಲ. ನಾವು ಇದು ನೋಡಿದಾಗ, ಯಾವುದು ನಾವು ಸ್ಟ್ಯಾಟಿಕ್ಸ್ ನೋಡಿದಾಗ ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಆ ಪುಣ್ಯ, ಆ ಭಾಗ್ಯ ನನಗೆ ಸಿಕ್ಕಿದೆ. 20 ಮೇಲೆ ಸಿನಿಮಾ ಮಾಡಿದ್ದೀನಿ. ಹಾಗಾಗಿ ಅದನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಗಿನ್ನಿಸ್ ರೆಕಾರ್ಡ್ಗೆ ಸೇರಿಸಬೇಕು ಅಂತ ನಾವೆಲ್ಲ ಇಷ್ಟಪಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಅವರೇ, ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ ಅವರೇ, ಆತ್ಮೀಯ ನಿರ್ಮಾಪಕರಾಗಿರುವಂಥ ನೀವು ಹೌದಾ ಸಂಘ, ಎಸ್, ಅನಂತರ ಕರುಣಾಕರ್ ಖಾಸ್ಲೆ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದ ಅಭಿಮಾನಿ ಬಂಧುಗಳೇ, ಆಗಮಿಸಿರುವಂತಹ ಎಲ್ಲ ಕಲಾವಿದ ಆತ್ಮೀಯ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಚಿತ್ರಗಳು ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಒಂದು ರಾಷ್ಟ್ರದ, ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು. ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ. ಆದರೆ ಭಾರತ ದೇಶ ಯಾಕೆ ವಿಶೇಷ ಅನಿಸುತ್ತೆ ಅಂದರೆ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ. ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ ಮೇಲೆ, ಸ್ಟೂಡೆಂಟ್ ಇದ್ದಾಗ ಭಾಳ ಸಿನಿಮಾ ನೋಡ್ತಿದ್ದೆ. ನಾನು ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ. ಒಂದ್ಸರಿ ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ದರು. ನೀವು ಮಜಾ ಟಾಕೀಸ್ ನೋಡಿದ್ದೀರಾ ಅಂದರು. ನಾನೇನು ಅನ್ಕೊಂಡೆ, ಈ ಊರ್ವಶಿ ಟಾಕೀಸು, ಈ ಟಾಕೀಸ್ ಥರನೇ ಮಜಾ ಟಾಕೀಸ್ ಅನ್ನೋದೊಂದು ಹೆಸರು ಇರಬೇಕು ಅಂತ. ಇಲ್ಲ ಸರ್, ನನಗೆ ಟೈಮ್ ಸಿಗೋದು ಕಡಿಮೆ, ಹಾಗಾಗಿ ಥಿಯೇಟ್ರಿಗೆ ಹೋಗಲ್ಲ ಅಂದೆ. ಗೊತ್ತಾಯ್ತು ಬಿಡಿ, ನೀವು ಸಿನಿಮಾ ನೋಡಲ್ಲ ಅಂತ, ಟಿವಿನೂ ನೋಡಲ್ಲ ಅಂತ ಗೊತ್ತಾಯಿತು ಅಂದರು. ಸೊ ಗಣೇಶ್ ಅವರ ನಟನೆಯನ್ನು ನೋಡಿದ್ವಿ. ಆನಂತರ ಅವರ ವ್ಯಕ್ತಿತ್ವವನ್ನು ನಾನು ಒಂದು ಪಕ್ಷದ ಒಳಗಡೆ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಾಗ ಅವರ ವ್ಯಕ್ತಿತ್ವ, ಅವರ ವಿಚಾರಗಳನ್ನು ಬಹಳ ಹತ್ತಿರದಿಂದ ನೋಡಿ ನಾನು ಪ್ರೇರೇಪಿತ ಆದವನು ಅವರಿಂದ. ಚಿತ್ರ ನೋಡಿದಾಗ ನಾನು ತೀರ್ಮಾನ ಮಾಡಿದೆ, ಬಹುತೇಕ ಒಂದು 15 ವರ್ಷ ಆಗಿರಬೇಕು ನಾನು ಸಿನಿಮಾ ನೋಡಲಾರ್ದೆ. ಆದರೆ ಈ ಸಿನಿಮಾ ನೋಡಲಿಕ್ಕಾಗಿ ನಾನು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡ್ತೀನಿ ಅಂಥೇಳಿ ಭಾಳ ಸಂತೋಷದಿಂದ ಹೇಳ್ತೀನಿ. ಸೊ ಪೌರಾಣಿಕ ಚಿತ್ರ ಬಹುತೇಕ ಈಗ ಸಾಹಿತ್ಯ ಓದುವಂಥದ್ದು ಕಡಿಮೆ ಆಗಿಬಿಟ್ಟಿದೆ. ನಾನು ಎಲೆಕ್ಷನ್ ಸೋತಾಗ ನನಗೆ ಟೈಮ್ ಸಿಕ್ತು ಅಂತ ಹೇಳಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಹಳಗನ್ನಡದಲ್ಲಿ ಓದಿದೆ ನಾನು. ಇವತ್ತು ಹಳಗನ್ನಡ ಉಚ್ಚಾರ ಓದುವಂಥವರೇ ಕಡಿಮೆ ಆಗಿದ್ದಾರೆ. ಪೌರಾಣಿಕತೆ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಈಗಿನ ಮಕ್ಕಳಿಗೆ ಬಹಳ ಕಷ್ಟ ಆಗಿದೆ. ಈ ನಿಟ್ಟಿನಲ್ಲಿ ಪೌರಾಣಿಕತೆಯ ಬಗ್ಗೆ ಚಿತ್ರಗಳು ಅವು ಸಮಾಜವನ್ನು ತಲುಪಬೇಕು, ಯುವ ಪೀಳಿಗೆಯನ್ನು ತಲುಪಬೇಕು, ಯಂಗರ್ ಜನ್ರೇಷನನ್ನು ತಲುಪಬೇಕು ಅಂತೇಳಿ ನಾನು ಬಯಸ್ತೇನೆ. ಸೊ ಚಿತ್ರ ಮತ್ತು ಆ ಗೀತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಶಸ್ವಿ ಆಗಲಿ, ನಾವೆಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸೋಣ ಅಂತ ಹಾರೈಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗ. ನಮ್ಮ ನಾಡು ನುಡಿ, ನಮ್ಮ ಸಂಸ್ಕೃತಿಯಿಂದ ಬಿಂಬಿಸಂಥ ಚಿತ್ರಗಳು ಅಂತಂದರೆ ಪೌರಾಣಿಕ ಚಿತ್ರಗಳು. ಈ ಚಿತ್ರಗಳನ್ನು ಮಾಡೋದು ಅಷ್ಟು ಈಸಿ ಅಲ್ಲ. ಮೊದಲನೇದಾಗಿ ಫಸ್ಟ್ ದಿನ ನಮ್ಮ ಸ್ಟುಡಿಯೋದಲ್ಲಿ ಶೂಟಿಂಗ್ಗೆ ಗಣೇಶ್ ಕೇಸರ ಟೀಮ್ ಬಂತು. ಕ್ಯಾರವನ್ ಬಂದಿತ್ತು. ನಾನು ಯಾರ್ದಿದ್ದು ಕ್ಯಾರವನು, ಯಾವ ಶೂಟಿಂಗು ಅಂತ ಕೇಳಿದೆ. ಸರ್ ಗಂಗೆ ಗೌರಿ ಸಿನಿಮಾಗೆ ಬಂದಿದೆ ಗಣೇಶ್ ಕೇಸರ್. ಅಲ್ರಿ, ಪೌರಾಣಿಕ ಚಿತ್ರ ಮಾಡ್ತಿದ್ದಾರೆ, ಇಂಥದ್ರಲ್ಲಿ ಕ್ಯಾರವನ್ ಎಲ್ಲ ತರಿಸಿದ್ದಾರೆ ಅವರು, ಹೆಂಗೆ ಕತೆ ಅಂತ ನಾನು ಕೇಳಿದೆ. ಬಟ್ ಖುಷಿ ಆಯಿತು ನನಗೆ, ಯಾಕೆಂದರೆ ಅವರು ಆಲ್ಮೋಸ್ಟು ನಮ್ಮ ಪುಟ್ಟಣ್ಣ ಗಂಗಾ ಸ್ಟುಡಿಯೋದಲ್ಲೇ ಸಿನಿಮಾ ಶೂಟಿಂಗ್ ಮಾಡಿದ್ರು. ಮತ್ತು ಹೊರಗಡೆ, ಇಡೀ ರಾಜ್ಯದ ಹೊರಗಡೆ ಕಡೆ ಎಲ್ಲ ಚಿತ್ರನ ಶೂಟಿಂಗ್ ಮಾಡಿದ್ದಾರೆ. ಅಂದರೆ ಇವತ್ತಿನ ದಿನದಲ್ಲಿ ಪೌರಾಣಿಕ ಚಿತ್ರವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅಂತ ಒಂದು ಸೆಟ್ಟು, ಕಾಸ್ಟ್ಯೂಮು, ಆಮೇಲೆ ಆರ್ಟಿಸ್ಟ್ಗಳು ಅಷ್ಟು ತಯಾರಿ ಇರಬೇಕು. ಹಾಗಾಗಿರಿಂದ ಈ ಥರ ಸಿನಿಮಾವನ್ನು ಮಾಡೋದು. ಆಮೇಲೆ ನಮ್ಮ ಪುರುಷೋತ್ತಮ್ ಓಂಕಾರ್ ಸರ್ ಬಗ್ಗೆ ನಾವು ಹೇಳೋದು ಮಾತೇ ಇಲ್ಲ. ಅವರು 20ಕ್ಕೂ ಹೆಚ್ಚು ಪೌರಾಣಿಕ ಚಿತ್ರಗಳನ್ನು ಮಾಡಿದ್ದಾರೆ.
ಹಾಗಾಗಿ ಅವರು ಮಾಡಿರ್ತಕ್ಕಂಥ ಚಿತ್ರಗಳನ್ನು ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ಅಂದರೆ ತುಂಬ ವಿಭಿನ್ನವಾದ ನಿರ್ದೇಶಕರು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಸಾಮಾಜಿಕ ಚಿತ್ರಗಳನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ಪೌರಾಣಿಕ ಚಿತ್ರಗಳನ್ನು ಮಾಡೋದಷ್ಟು ಸುಲಭ ಅಲ್ಲ. ಇವತ್ತಿನ ದಿನದಲ್ಲಿ ಗ್ರಾಫಿಕ್ಸನ್ನು ಉಪಯೋಗಿಸ್ಕೊಂಡು ಅದಕ್ಕೆ ತಕ್ಕನಾಗಿ ಸೀನ್ ಶೂಟ್ ಮಾಡಿ ಅಷ್ಟು ಈಸಿ ಇಲ್ಲ ಇವತ್ತು ಒಂದು ಪೌರಾಣಿಕ ಚಿತ್ರ ಮಾಡೋದು. ಅಂಥ ಕೆಲಸಕ್ಕೆ ನಮ್ಮ ಗಣೇಶ್ ಸರ್ ಟೀಮ್ ಕೈ ಹಾಕಿರೋದು ತುಂಬ ವಿಶೇಷ ಅಂತ ಅಂದ್ಕೊಳ್ತೀನಿ. ಈ ಥರ ಸಿನಿಮಾಗಳನ್ನು ಎಲ್ಲರೂ ಹೆಚ್ಚಾಗಿ ಮಾಡಬೇಕು. ಯಾಕೆಂತಂದರೆ ನಮ್ಮಲ್ಲಿರ್ತಕ್ಕಂತಹ ನಾಡು ನುಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಈಗಿನ ಒಂದು ಜನ್ರೇಷನ್ಗೆ ಅಂತೇಳಿ ನಾನು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ತಿಳಿಸಿ. ಗೌರಿ ಪಾತ್ರ ಮಾಡಿದ್ದೀನಿ. ನಂದು 3 ಶೇಡ್ ಬರುತ್ತೆ. ಒಂದು ದಾಕ್ಷಾಯಣಿ, ಇನ್ನೊಂದು ಪಾರ್ವತಿ, ಇನ್ನೊಂದು ಗೌರಿ. 3 ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರು ತುಂಬ ನರ್ವಸ್ ಆಗಿದೆ, ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಪ್ರೊಡ್ಯೂಸರ್ ಸರ್, ಗಣೇಶ್ ರಾವ್ ಸರ್ ಮತ್ತು ಡೈರೆಕ್ಟರ್ ಸರ್. ಅವರೇ ಹೇಳಿದರು, ಇಲ್ಲಮ್ಮ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ, ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ದು. ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಭಾಷೆ ಚೇಂಜು, ನಾವು ಇವಾಗ ಮಾತಾಡೋ ಥರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ. ಅದಕ್ಕೆ ಆದಂಥ ವೇರಿಯೇಷನ್ನು, ಅದಕ್ಕೆ ಆದಂಥ ಮಾತಿತ್ತು. ಅದನ್ನೆಲ್ಲ ನನಗೆ ಹೇಳ್ಕೊಟ್ರು ಡೈರೆಕ್ಟರ್ ಸರು. ಇಲ್ಲ ಇದೇ ಥರ ಮಾತಾಡಬೇಕು, ಇದೇ ವೇಯಲ್ಲಿ ಮಾತಾಡಬೇಕು, ಹಾಗಾದರೆ ಪರ್ಫೆಕ್ಷನ್ ಬರುತ್ತೆ ಅಂತಂದು. ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆ ಗೌರಿ. ಅದರಲ್ಲಿ ಪಾರ್ವತಿ ಪಾತ್ರ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್. ಅವ್ರ ಪಾತ್ರ ನಾನು ಮಾಡಿದ್ದೀನಿ. ನಾನು ಒಂದು ಆಲ್ಮೋಸ್ಟ್ 15-20 ಟೈಮ್ಸ್ ನೋಡಿದ್ದೀನಿ ಆ ಮೂವಿನ. ಅಂದರೆ ನಾನು ಏನಾದರೂ ಕಲ್ತ್ಕೊತೀನಿ, ಅದರಿಂದ ನನಗೆ ಗೊತ್ತಾಗುತ್ತೆ ಅವ್ರು ಯಾವ ಥರ ಮಾಡಿದ್ದಾರೆ ಅಂತ. ಅದನ್ನು ನೋಡಿನೇ ಕಲಿತು ಸ್ಟಾರ್ಟಿಂಗ್ ಒನ್ ಡೇ ನನಗೆ ತುಂಬ ಟ್ರಬಲ್ ಆಯಿತು, ಮಾಡೋಕೆ ಆಗ್ತಿರ್ಲಿಲ್ಲ. ನನಗೆ ಇವು ಡೈಲಾಗ್ಸ್ ಎಲ್ಲ ಹೇಳೋಕೆ ಆಗ್ತಿರ್ಲಿಲ್ಲ. ಬಟ್ ನನಗೆ ಡೈರೆಕ್ಟರ್ ಸರು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ, DOP ಸರ್ ಕೂಡ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಮಾಡಿದೆ. ನೆಕ್ಸ್ಟ್ ಡೇಯಿಂದ ತುಂಬ ಪರ್ಫೆಕ್ಷನಿಂದ ಮಾಡಿದೆ ಅಂತ ಹೇಳಿದ್ದಾರೆ. ಬಟ್ ನೀವು ಮೂವಿ ನೋಡಿ ನನ್ನ ಪಾತ್ರಕ್ಕೆ ಒಂದು ಪ್ರೀತಿ ಎಲ್ಲ ನೀವೇ ಕೊಡಬೇಕು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇವಾಗ ಸಾಂಗ್ಸು ಟ್ರೇಲರ್ ನೋಡಿದೆ ನಾನು. ನನ್ನ ಸಾಂಗ್ ನನಗೆ ನಿಜ ಖುಷಿ ಆಯಿತು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ನಮ್ಮ ಮೂವಿನ ಥಿಯೇಟ್ರಿಗೆ ಬಂದೇ ನೋಡಿ. ಥ್ಯಾಂಕ್ ಯು. ಯಾಕಂದರೆ ಯಾರಿಗೂ ಈ ಥರ ಅವಕಾಶಗಳು ಸಿಗೋದಿಲ್ಲ, ತುಂಬ ಕಮ್ಮಿ. ಯಾಕಂದರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ. ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾನ ಒಪ್ಕೊಂಡೆ. ಬಟ್ ಆಮೇಲೆ ಸಿನಿಮಾದಲ್ಲಿ ಶೂಟಿಂಗ್ ಶುರು ಆದಮೇಲೆ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯಿತು. ಈಗಾಗಲೇ ರೂಪಾಲಿ ಹೇಳಿದಾಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ, ಕನ್ನಡ ಏನು ವೊಕ್ಯಾಬ್ಯುಲರಿ ಎಲ್ಲ ಬರಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಶೂಟಿಂಗ್ ಟೈಮಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ಗೆ ಹೋಗಬೇಕಾಗತ್ತೆ. ಸೊ ಲೊಕೇಶನ್ಸ್ಗೆ ಹೋದಾಗ ಇವಾಗ ನಾವು ನೋಡ್ಬೋದು ವಯರ್ಸ್ ಆಗಲಿ, ಸಿಮೆಂಟ್ ಆಗಲಿ, ಈ ಥರದನ್ನೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು. ಎಸ್, ಸೊ ಹಾಗಾಗಿ ಆ ಥರದೊಂದು ಡಿಫಿಕಲ್ಟೀಸ್ ಇತ್ತು. ಸೊ ಇದನ್ನು ನಮ್ಮ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಇಬ್ಬರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾ ಪಾತ್ರ ಅವರು ಆಲ್ರೆಡಿ ಹೇಳಿದಾಗೆ ಗಂಗೆ ಪಾತ್ರ ಮಾಡಿದ್ದೀನಿ. ಗಂಗೆ ನಿಮ್ಗೆ ಎಲ್ಲರಿಗೂ ಕತೆ ಗೊತ್ತಿರೋದು. ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ. ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ಹ್ಯಾವ್ ಅಪ್ಗ್ರೇಡೆಡ್. ಯಾಕಂದರೆ ಹಳೇದು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದಾಗಲೂ ಇವಾಗ್ಲೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಸಿನಿಮಾ ಕತೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಬಟ್ ಟ್ರೈಯಿಂಗ್ ಏನಂತಂದರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಆ್ಯಂಡ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು. ಸೊ ಬರ್ತಾ ಇದ್ದೀವಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ದ ಆಪರ್ಚುನಿಟಿ ಪ್ರೊಡ್ಯೂಸರ್ ಸರ್ಗೂ ಹಾಗೂ ಡಿರೆಕ್ಟರ್ ಸರ್ಗೂ ಆ್ಯಂಡ್ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಪ್ರೊಡ್ಯೂಸರ್ ಒಪ್ಕೊಂಡೆ ಅಂದರೆ ನಾವೆಲ್ಲ ಚಿಕ್ಕವರಿರ್ತಾ DD1ನಲ್ಲಿ ಮಹಾಭಾರತ ರಾಮಾಯಣ ನೋಡಿ ಬೆಳೆದವರು. ಅವಾಗ ಬೇರೆ ಆಪ್ಷನ್ ಇರಲಿಲ್ಲ, ಒಂದೇ ಚಾನಲ್ ಇರ್ತಾ ಇತ್ತು. ಈಗಿನ ಕಾಲದ ಮಕ್ಕಳಿಗಿಲ್ಲ. ನನ್ನ ಮಗಳು ಇದರಲ್ಲಿ ಆ್ಯಕ್ಟ್ ಮಾಡಲಿ, ಅವಳು ಸಹ ನಮ್ಮ ಪೌರಾಣಿಕನ ಸ್ವಲ್ಪ ತಿಳ್ಕೊಳ್ಳಿ, ದೇವ್ರ ಬಗ್ಗೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಪ್ರೊಡ್ಯೂಸರ್ ಆಗಿ ಗಣೇಶ್ ರಾವ್ ಜೊತೆ ವರ್ಕ್ ಮಾಡಿದೆ. ನಮ್ಮ ಈ ಗಂಗೆ ಗೌರಿ ಟೀಮ್ನ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.
ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಹಾಗೂ ನಿಮ್ಮ ಸಪೋರ್ಟು ಬೇಕಾಗಬೇಕು, ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಗಂಗೆಗೌರಿ ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರುವ ವಿಷಯ. ಅಣ್ಣವರು ಅಭಿನಯ ಮಾಡಿದಂಥ ಸಿನಿಮಾಗಳನ್ನು ನಾವು ಎಲ್ಲರೂ ಆಲ್ಮೋಸ್ಟ್ ಯಾರು ನೋಡಿರದವರು ಇರಲ್ಲ, ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ. ಬಟ್ ಈಗ ಅದೇ ಶೀರ್ಷಿಕೆಯಲ್ಲಿ ಅದೇ ಸೇಮ್ ಕತೆ ಇರ್ಬೋದು ಅಂತ ಅನ್ಸ್ಕೊಡ್ತೀನಿ. ಆ ಸಿನಿಮಾವನ್ನು ನಾವು ಮತ್ತೆ ನೋಡಬೇಕು ಅಂತ ಗಣೇಶ್ ರಾವ್ ಕೇಸರ್ಕರ್ ಹಾಗೂ ನಮ್ಮ ಪುರುಷೋತ್ತಮ್ ಅವರು ಮಾಡಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಅವರು ಒಂದು ಪೌರಾಣಿಕ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲಲೇಬೇಕು. ಒಂದು ಎರಡನೇದಾಗಿ, ಯಾವುದೇ ಸಿನಿಮಾ ಬಿಡುಗಡೆ ಆಗ್ತಿರ್ಬೇಕಾದ್ರೆ ಕೊನೆ ಕಾಲದಲ್ಲಿ ಅಂದರೆ ಸಿನಿಮಾ ರಿಲೀಸ್ ಆಗುವಾಗ ಬರೀ ನಿರ್ಮಾಪಕ ನಿರ್ದೇಶಕರು ಮಾತ್ರ ಉಳ್ಕೋತಾರೆ, ಜೊತೆಯಲ್ಲಿ ಯಾವ ಕಲಾವಿದರು ತಂತ್ರಜ್ಞರು ಜೊತೆಯಲ್ಲಿರಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಸಿನಿಮಾ ಹೇಗೆ ನೀವು ಜೊತೆಯಲ್ಲಿ ನಿಂತ್ಕೊಂಡು ಅಭಿನಯ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡು ಬರ್ತೀರಾ, ಹಾಗೆ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ನಿರ್ಮಾಪಕ ಹಾಗೂ ನಿರ್ದೇಶಕರ ಜೊತೆ ನಿಂತ್ಕೊಂಡು ಸಿನಿಮಾವನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸಾಮಾಜಿಕಾಗಲಿ ಎಲ್ಲ ಚಿತ್ರಗಳು ಬರಲಿ ನಿಮ್ಮ ಬತ್ತಳಿಕೆಯಿಂದ, GR ಫಿಲಿಮ್ಸ್ ವತಿಯಿಂದ. ಹಾಗೆ ಮತ್ತು ಎಲ್ಲ ನಟರಿಗೂ ನಟಿಯರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು, ನಮಸ್ಕಾರ. 4 ಸಾಂಗ್ ಇದೆ, ನಮಗೆ ಗೊತ್ತಿಲ್ಲ. ಇದು ಸಾಂಗ್ ಮಾಡೋಕ್ಕೆ ಮುಂಚೆ ಪುರುಷೋತ್ತಮ್ ಸರ್ ಈ ಥರ ಬೇಕು ಆ ಥರ ಬೇಕು ಅಂತ ಕೇಳಿದ್ದಾರೆ. ಅಣ್ಣ ಲೇಟೆಸ್ಟ್ ಸ್ಟೈಲ್ ಬರಬಾರ್ದು, ಓಲ್ಡ್ ಸ್ಟೈಲ್ ಬರಬೇಕು ಅಂತ ಹೇಳಿ ಅದಲ್ಲಿ ಏನೇನು ಇನ್ಸ್ಟ್ರುಮೆಂಟ್ ಇದೋ ಅದನ್ನು ಇನ್ಸ್ಟ್ರುಮೆಂಟ್ ಮಾಡಿದ್ದೀನಿ. ಸಾಂಗ್ಸ್ ಎಲ್ಲ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬಂದು. ಇದು ಮಿಕ್ಸಿಂಗ್ ಎಫೆಕ್ಟ್ಸ್ ಎಲ್ಲ ನಾನೇ ಮಾಡಿದ್ದೀನಿ. ಇಲ್ಲಿ ಕೇಳೋಕ್ಕೆ ತುಂಬ ಖುಷಿ ಆಯಿತು. ಎಲ್ಲರೂ ಥಿಯೇಟ್ರಲ್ಲಿ ಒಂದು ನೋಡಿ ಪಿಕ್ಚರ್ ಇದು ಮಾಡಿ. ಥ್ಯಾಂಕ್ಸ್. ಇಂಡಸ್ಟ್ರಿಯಲ್ಲಿ ನನಗೆ ಅತ್ಯಂತ ಸಹೋದರನ ರೀತಿ ಇರೋರು ಅಂದರೆ ನಮ್ಮ ಗಣೇಶ್ ಅವರು. ಭಾಳಷ್ಟು ವರ್ಷಗಳಿಂದ ಜೊತೆಯಾಗಿ ಅನೇಕ ಸಿನಿಮಾ ಸೀರಿಯಲ್ಗಳನ್ನು ನಾವು ಮಾಡ್ತಾ ಬಂದಿದ್ವಿ. ಒಬ್ಬ ಸಣ್ಣ ನಟನಾಗಿ ಇಂಡಸ್ಟ್ರಿಗೆ ಬಂದು ಇವತ್ತು ಒಬ್ಬ ನಿರ್ಮಾಪಕರಾಗಿ ಬೆಳೆದು ನಿಂತಿರೋದು, ಅವರು ಎಷ್ಟು ನಿಯತ್ತಾಗಿ ಈ ಇಂಡಸ್ಟ್ರಿನಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋದು ಅನ್ನೋದಕ್ಕೆ ಒಂದು ಕಾರಣ ಇದೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. GR ಫಿಲಮ್ಸ್ ಲಾಂಛನದಡಿ ಅವರೇ ಒಬ್ಬ ನಿರ್ಮಾಪಕರಾಗಿ ಈ ಗಂಗೆಗೌರಿ ಚಿತ್ರವನ್ನು ಕೈಗೆತ್ಕೊಂಡಾಗ ನನಗೊಂದು ದಿವಸ ಫೋನ್ ಮಾಡಿದ್ರು. ಎಸ್ಕಾಟ್ ಸರ್, ನಿಮಗೆ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ, ನೀವು ಬಂದು ಮಾಡಬೇಕಷ್ಟೇ ಅಂತ ಹೇಳಿದ್ರಷ್ಟೇ. ಮುಖ್ಯ ಪಾತ್ರ ಅಂದರೆ ಅದು ಈಶ್ವರನ ಪಾತ್ರ, ನನಗೆ ಸೂಟ್ ಆಗೋದಿಲ್ಲ. ನಾನು ಆಲ್ಮೋಸ್ಟ್ ಆಲ್ ಮಾಡಿರೋದೆಲ್ಲ ಖಳನಾಯಕನ ಪಾತ್ರ, ನನಗೋಗಿ ಈಶ್ವರನ ಪಾತ್ರ. ಮುಖ್ಯ ಪಾತ್ರ ಯಾವುದು ಗಣೇಶ್ ರಾವ್ ಅವರದೇ. ಇಲ್ಲ ಸರ್, ಶನಿ ಮಹಾತ್ಮನ ಪಾತ್ರ ಮಾಡಿದ್ದೀವಿ, ಗಂಗೆಗೌರಿ ಅಂತ ಚಿತ್ರ ಹಿಂದೆ ಅಣ್ಣವ್ರು ಮಾಡಿದಂತ. ನನಗೆ ಅದನ್ನು ಕೇಳೇ ಒಂಥರ ರೋಮಾಂಚನ ಆಯಿತು. ಎಸ್, ಶನಿ ಮಹಾತ್ಮನ ಪಾತ್ರ ಅಂತಂದರೆ ಅದು ನಮ್ಮ MP ಶಂಕರ್ ಅವರು ಆ್ಯಕ್ಟ್ ಮಾಡಿದ್ದು. ಆ ಪಾತ್ರನ ನಮ್ಮ ನಿರ್ದೇಶಕರಾದ ಪುರುಷೋತ್ತಮ್ ಅವರು ಹಾಗೂ ನಿರ್ಮಾಪಕರಾದ ಗಣೇಶ್ ರಾವ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಅಂತಹ ಬಹಳ ಮುಖ್ಯವಾದ ಪಾತ್ರವನ್ನು ನನಗೆ ಕೊಟ್ಟಿರೋದು ಬಹಳ ಖುಷಿಯಾಯಿತು. ನಾನು ಬಹಳ ಸಂತೋಷದಿಂದ ಆ ಪಾತ್ರವನ್ನು ಒಪ್ಕೊಂಡೆ. ಎಲ್ಲನೂ ಹೇಳಿದ್ದಾರೆ. ನಾನೊಂದು ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳು ಕಮರ್ಷಿಯಲ್ ಸಾಮಾಜಿಕ ಸಿನಿಮಾಗಳು ಬರ್ತಿರುತ್ತೆ. ಪೌರಾಣಿಕ ಸಿನಿಮಾಗಳು ಬರೋದೇ ತುಂಬ ಕಡಿಮೆ. ಅದರಲ್ಲೂ ನಮ್ಮ ಗಣೇಶ್ ರಾವ್ ಅವರು ಡಬಲ್ ಗುಂಡಿಗೆ ಅಂತ ನಮ್ಮ ಅಣ್ಣ ಹೇಳಿದ್ರು, ಅದೇ ಥರನೇ ಗ್ರೇಟ್ ಗಣೇಶಣ್ಣ. ಯಾಕೆಂದರೆ 2 ಸಿನಿಮಾ ಪೌರಾಣಿಕ ಸಿನಿಮಾನ ಮಾಡಿ 2 ರಿಲೀಸ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ನಾನು ಒಂದು ಪಾತ್ರ ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಪುರುಷೋತ್ತಮ್ ಸರ್ ಒಂದೊಳ್ಳೆ ಪಾತ್ರ ಕೊಟ್ಟಿದ್ರು. ನೆಕ್ಸ್ಟು ಪೌರಾಣಿಕ ಸಿನಿಮಾ ಮತ್ತೆ ಮಾಡೋಂಗಾಗಲಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಈ ಸಿನಿಮಾ ಗೆಲ್ಲಿ ಇದಕ್ಕೆ ಹಾಕಿದಂಥ ದುಡ್ಡು ಡಬಲ್ ಬರಲಿ ಅಣ್ಣಂಗೆ, ಮತ್ತೆ ಸಿನಿಮಾ ಮಾಡಲಿ, ಅದರಲ್ಲಿ ನಾನು ಪಾತ್ರ ಮಾಡೋಂಗಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಸನ್ ಮಾಡುವ ನಮಸ್ಕಾರಗಳು. ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಬಿಕಾಸ್ ತುಂಬ ಲೇಟ್ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದು. ತುಂಬ ಇವತ್ತು ಕಾರ್ಯಕ್ರಮಗಳು ತುಂಬಾ ಜಾಸ್ತಿ ಇದೆ. ಆಮೇಲೆ ಸ್ವಲ್ಪ ಟೈಮ್ ಕೂಡ ನನಗೆ ಕನ್ಫ್ಯೂಸ್ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಈ ಚಿತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಅಂದರೆ, ನನಗೆ ಗಣೇಶ್ ರಾವ್ ಅವರು ಒಂದು 20 ವರ್ಷದಿಂದ ಆತ್ಮೀಯರು. ನನ್ನ ಜಂಬದ ಹುಡುಗಿ ಸಿನಿಮಾಯಿಂದ ಸಹ ನನ್ನ ಪ್ರತಿ ಸಿನಿಮಾದಲ್ಲೂ ಅವರಿದ್ದಾರೆ. ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ ನಾನು.
ತುಂಬ ಆತ್ಮೀಯರು. ಹಾಗಾಗಿ ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಈ ಹಂತಕ್ಕೆ ಅವರು ಬೆಳೆದಿರೋದೇ ತುಂಬ ಸಂತೋಷ. ಜೊತೆಗೆ ನಮ್ಮ ಪುರುಷೋತ್ತಮ್ ಅವ್ರ ಬಗ್ಗೆ ಹೇಳಂಗಿಲ್ಲ, ಅವರು ಈ ಥರ ಸಿನಿಮಾಗಳಿಗೆ ಫೇಮಸ್ ಆಗಿದ್ದಾರೆ. ನಾನು ಕೂಡ ಒಂದು ಸಿನಿಮಾ ಮಾಡಿಸ್ಬೇಕು ಅವ್ರ ಹತ್ರ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಅವರು ಕೂಡ ತುಂಬ ಆತ್ಮೀಯರು. ಸೊ ಇಬ್ಬರು ಇಷ್ಟು ಕ್ಲೋಸ್ ಆಗಿದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಲೇಟ್ ಆದರೂ ಪರವಾಗಿಲ್ಲ, ಬಂದು ವಿಶ್ ಮಾಡೋಣ ಅನ್ನೋದ್ರಿಂದ ನಾನು ಬಂದೆ. ಇಬ್ರಿಗೂ ಒಳ್ಳೇದಾಗಲಿ. ಇವತ್ತು ಈ ಥರ ಪೌರಾಣಿಕ ಚಿತ್ರಗಳು ಬರ್ತಾ ಇರೋದೇ ತುಂಬ ಕಡಿಮೆ ಆಗಿದೆ. ಮಾಡಿದ್ರೂ ಸಹ ಎಲ್ಲೋ ಸಬ್ಸಿಡಿಗೆ ಈ ಥರದ್ದು ವಿಚಾರಗಳಿಗಷ್ಟೇ ಸೀಮಿತವಾಗಿದೆ. ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತಂದರೆ ಈ ಥರ ಸಿನಿಮಾಗಳನ್ನ ನಾವು ನೋಡಿ ಬೆಳೆದಿದ್ದು. ಇತಿಹಾಸದಲ್ಲಿ ನಾವು ಕಥೆಗಳನ್ನ ತಿಳ್ಕೊಬೇಕಂದ್ರೆ ಮಹಾಭಾರತ, ರಾಮಾಯಣ ಆಗಲಿ, ಯಾವುದೇ ರೀತಿ ಗಣೇಶನ ಬಗ್ಗೆ ತಿಳ್ಕೊಳ್ಳಿ, ಗಣಪತಿ ಹಬ್ಬ ಬರೋದ್ರಿಂದ ಹೇಳ್ತೀನಿ, ಗಣಪತಿ ಬಗ್ಗೆ ಆಗಲಿ, ಗೌರಿ ಯಾವುದೇ ದೇವತೆಗಳ ಬಗ್ಗೆ ಈ ಥರ ಇತಿಹಾಸಗಳು ತಿಳ್ಕೊಬೇಕಂದ್ರೆ ನಮ್ಮ ತಾಯ್ದಿರು ಈ ಥರ ಸಿನಿಮಾಗಳು ತೋರಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ನಮ್ಮ ಮುಂದಿನ ಜನ್ರೇಷನ್ಗೂ ನೋಡ್ಬೇಕಂದ್ರೂ ಆ ಥರ ಸಿನಿಮಾಗಳೇ ತೋರಿಸ್ಬೇಕು. ಇತ್ತೀಚೆಗೆ ಈ ಥರ ಸಿನಿಮಾಗಳು ಮಾಡೋರು ತುಂಬಾ ಕಡಿಮೆ ಆಗಿದ್ದಾರೆ. ಇನ್ನಷ್ಟು ಚಿತ್ರಗಳು ಈ ರೀತಿ ಬರಲಿ, ನಮ್ಮ ಮುಂದಿನ ಜನ್ರೇಷನ್ಗೂ ಸಪೋರ್ಟ್ ಆಗಲಿ, ಮತ್ತು ಜನ ಸಹ ನೋಡಲಿ. ಯಾಕಂದರೆ ನಮ್ಮ ಕಲ್ಚರ್ನೇ ಮರಿತಾ ಇದ್ದಾರೆ ಇತ್ತೀಚೆಗೆ. ಸ್ವಲ್ಪ ಅದೆಲ್ಲ ಹೊರಗೆ ಬರಲಿ. ಈ ಸಿನಿಮಾಕ್ಕೆ ಒಳ್ಳೇದಾಗಲಿ. ನಮ್ಮ ಗಣೇಶ್ ರಾವ್ ಅವ್ರಿಗೆ ಹಾಕಿರೋ ಹಣ ವಾಪಸ್ ಬರಲಿ, ಚೆನ್ನಾಗಿ ಲಾಭ ಬರಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ನಿರ್ದೇಶಕರ ಬಗ್ಗೆ ಹೇಳಾಗಿಲ್ಲ, ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ಥರ ಒಂದು ಚಿತ್ರಗಳನ್ನ. ನನಗೂ ಸಹ ಈ ಥರ ಒಂದು ಚಿತ್ರ ಮಾಡಬೇಕು ಅನ್ನೋದು ಒಂದು ತುಂಬ ಆಸೆ ಇದೆ. ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ, ಸದ್ಯದಲ್ಲೇ ಮಾಡ್ತೀನಿ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಈ ಥರ ಒಂದು ಚಿತ್ರಗಳನ್ನ ನೀವೆಲ್ಲರೂ ಪ್ರೋತ್ಸಾಹಿಸಿ, ಪ್ರೇಕ್ಷಕರು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ. ಇನ್ನಷ್ಟು ಈ ಬ್ಯಾನರ್ ಅಡಿಯಲ್ಲಿ ಹೆಚ್ಚಿನ ಚಿತ್ರಗಳನ್ನ ಮಾಡಲಿ ಅಂತ ಕೂಡ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಇದರಲ್ಲಿ ಮಾಡಿರೋಂಥ ಎಲ್ಲ ಕಲಾವಿದರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ನಮ್ಮ ಪುರುಷೋತ್ತಮ್ ಸರ್ ಒಂದು ಅದ್ಭುತವಾದ ಪಾತ್ರನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನಂಥ ಒಬ್ಬ ಸಣ್ಣ ಕಲಾವಿದ, ಯಾವುದೋ ಒಂದು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಬೈಲಹೊಂಗಲ ಅನ್ನುವಂಥ ಒಂದು ಸಣ್ಣ ಊರಲ್ಲಿರುವಂಥ ಒಬ್ಬ ಕಲಾವಿದನ ಕರೆದು ನನ್ನಲ್ಲಿ ಇರ್ತಕ್ಕಂಥ ಒಂದು ಕಲೆಯನ್ನು ಗುರುತಿಸಿ ಒಂದು ಪೌರಾಣಿಕ ಚಿತ್ರದಲ್ಲಿ ಒಂದು ಪೌರಾಣಿಕ ಚಿತ್ರದಲ್ಲಿ ವಿಷ್ಣು ಪಾತ್ರನ ಮಾಡಿಸಿದ್ದಾರೆ. ಎಸ್ಕಾಟ್ ಶ್ರೀನಿವಾಸ್ ಅವರು ಹೇಳಿದಾಗೆ ಒಂದು ಸಹೋದರ ಬಾಂಧವ್ಯವನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವಂಥ ಒಬ್ಬ ಅತ್ಯುತ್ತಮವಾದ ಹೃದಯ ಇರುವಂಥ ಕಲಾವಿದ. ನಾವಿಬ್ಬರು ಉತ್ಸವ ಧಾರಾವಾಹಿನಲ್ಲಿ ಶರತ್ ಲೋಹಿತಶು ನಾವೆಲ್ಲ ಬ್ರದರ್ಸ್ ಆಗಿ ಅಭಿನಯಿಸಿದ್ವಿ. ಅವತ್ತಿಂದ ಇವತ್ತಿನವರೆಗೂ ಬಹುಶಃ ಒಂದು 20 ವರ್ಷನೇ ಆಗೋಯ್ತೇನೋ ಆ ಸಹೋದರತ್ವವನ್ನು ಎಸ್ಕಾರ್ಟ್ ಅವರು ಒಳಗೊಳ್ಳ ಹಾಗೆ. ಅವರು ಕೂಡ ಅದೇ ಥರದ ಮನಸ್ಥಿತಿಯವರು. ಅದನ್ನು ನಾನು ಧನ್ಯವಾದ ಅರ್ಪಿಸ್ತೇನೆ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ. ಇನ್ನು ಪುರುಷೋತ್ತಮ್ ಸರ್ ಅವರೇ ಹೇಳಿದಾಗೆ ಅವರ ಆರಂಭದ ದಿನಗಳಲ್ಲಿ ನನ್ನನ್ನು ನಟನೆಗೆ ಆಹ್ವಾನಿಸಿದ್ದು, ಪಾತ್ರ ಕೊಟ್ಟಿದ್ದಕ್ಕೆ ಕೃತಜ್ಞನಾಗಿದ್ದೀನಿ. ವೇದಿಕೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ಸಾಹಿತಿಗಳು ಇದ್ದಾರೆ, ರೈಟರ್ಸ್, ತಂತ್ರಜ್ಞರೆಲ್ಲ ಹೊಂದಿಸ್ತೀನಿ. ನನಗೆ ತಿಳಿಯುವ ಮಟ್ಟಿಗೆ AI ಕಾಲ ಇವತ್ತು. ಇಂಥ ಕಾಲದಲ್ಲಿ ನಿಮ್ಮ ಧೈರ್ಯವನ್ನು ಮೆಚ್ಚಬೇಕು ನಾವು ಈ ಪೌರಾಣಿಕ ಸಿನಿಮಾವನ್ನು ಮಾಡಿರೋದಕ್ಕೆ. ಅದರಲ್ಲೂ ಎಲ್ಲ ಸಾಹಿತ್ಯಕ್ಕೆ, ಚಲನಚಿತ್ರಕ್ಕೆ, ರಂಗಭೂಮಿಗೆ ಮೂಲ ಇರೋವಂಥದ್ದೇ ನಮ್ಮ ಮಹಾಭಾರತ, ಮಹಾಕಾವ್ಯಗಳು, ರಾಮಾಯಣ ಇಂಥದ್ದೇ ಇರೋದರಿಂದ ನೀವೇನು ಹೆದರಬೇಕಾಗಿಲ್ಲ, ಒಳ್ಳೆಯದೇ ಮಾಡಿದಿರಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪುರುಷೋತ್ತಮ್ ಸರ್ಗೆ ನಿಮ್ಮ ಗಿನ್ನೆಸ್ ರೆಕಾರ್ಡ್ ಅನುಕೂಲ ಆಗೋದಕ್ಕೆ ನಮ್ಮ ಜಾನಪದ ಮಹಾಕಾವ್ಯಗಳಿದ್ದಾವೆ. ಮಂಟೇಸ್ವಾಮಿ, ಜುಂಜಪ್ಪನ ಕಾವ್ಯ, ಎತ್ತಪ್ಪನ ಕಾವ್ಯ, ಆ ಥರದ್ದೆಲ್ಲನೂ ಮಾಡಿದ್ದೀರಿ ಅನಿಸುತ್ತೆ. ಸಿದ್ದಪ್ಪಾಜಿ ಮಾಡಿದ್ದೀರಲ್ಲ, ಆ ಥರದ ಇನ್ನೂ ನಮ್ಮ ಸೇವಾಲಾಲ್ ಚರಿತ್ರೆ ಈ ಥರದ್ದೆಲ್ಲ ಮಾಡಿದ್ರೆ ಖಂಡಿತ ನೀವು ಗಿನ್ನೆಸ್ ರೆಕಾರ್ಡನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮ್ಮತನದ, ಯಾವತ್ತೂ ನಮ್ಮ ದೇಶೀಯತೆ, ನಮ್ಮ ಭೂಮಿ, ನಮ್ಮ ಮಣ್ಣು ನಮ್ಮದು ಅನ್ನೋವಂಥ ಸಿನಿಮಾಗಳು ಈ ಥರ ಬಂದರೆ ತುಂಬ ಖುಷಿ ಕೊಡುತ್ತೆ. ನಮಗೆ ಗೊತ್ತೇ ಇದೆ 2014ರಲ್ಲಿ ಕೆಲವು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳು ಆರಂಭ ಆದಾಗ ಹಿಟ್ಲರು ಅದನ್ನು ತಡೀತಾನೆ. 2ನೇ ಮಹಾಯುದ್ಧ ಆದಾಗ ಏನಾಗುತ್ತೆ, ಈ ಇಟಲಿನಲ್ಲಿ ತುಂಬ ಸಾವು ನೋವುಗಳು, ಅವರ ದುಃಖ ದುಮ್ಮಾನಗಳಾದಾಗ ಈ ಜನಪರವಾದ ಸಿನಿಮಾ ಹುಟ್ಕೊಂಡಿದ್ದೆ ಅವತ್ತು. ಆ ಜನಕ್ಕೆ ಏನು ಬೇಕು ಅನ್ನೋದನ್ನು, ತುಂಬ ಜನ ಮನರಂಜನೆ ಮುಖ್ಯ ಅಂತ ಹೇಳಿದ್ರು ಕೂಡ ನಮ್ಮಲ್ಲಿ ಇದು ಜಿಜ್ಞಾಸೆ ಎಲ್ಲ ಸಾಹಿತ್ಯದಲ್ಲಿ, ರಂಗಭೂಮಿಯಲ್ಲಿ ಇರುವಂಥದ್ದೇ. ಮನರಂಜನೆಗಾಗಿ ಸಿನಿಮಾ ಬೇಕಾ,
ಅಥವಾ ಸಿನಿಮಾ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾ ಅನ್ನೋಂಥದ್ದು ಜಿಜ್ಞಾಸೆ ಇದ್ದೇ ಇದೆ. ಆದರೆ ನಾನು ಹೇಳೋದೇನೆಂದರೆ ಆ ಥರದ ಕೊಡುಗೆಯನ್ನು ಕೊಡಬೇಕು. ನಮ್ಮ ಇತಿಹಾಸವನ್ನು ನೋಡಿದಾಗ ಅಣ್ಣವರ ಸಿನಿಮಾಗಳು, ಬಂಗಾರದ ಮನುಷ್ಯ, ಈ ಥರದ್ದೆಲ್ಲ ನೋಡಿದಾಗ ಆ ಥರದ ಅಗತ್ಯ ಇವತ್ತು ಇದೆ. ಅಲ್ಲಿ ಸೇರಬೇಕು. ಒಂದು ನಿಮಿಷ